ಹಾಯ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಂಧತಿ ಕಲ್ಯಾಣ ಭಾಗ 5. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರೆ ಪ್ರಿಯಾ ಅವರು ಇಲ್ಲಿಗೆ ಬಂದಿದ್ದಾರಾ? ಹ್ಞೂ ಕಣೆ ಬಂದಿದ್ದಾರೆ. ಅಲ್ಲಿ ಪಾಪು ಎತ್ಕೊಂಡಿದ್ದಾರೆ. ಏನೇ ಮಗು ಆಯಿತಾ? ಹೇಗಿದೆ ಪಾಪು? ಚೆನ್ನಾಗಿದೆ ಕಣೆ. 6 ಮಂತ್ ಬೇಬಿ ಶೌರ್ಯ ಅಂತ ಹೆಸರಿಟ್ಟಿದ್ದೀನಿ. ಅಷ್ಟರಲ್ಲಿ ಅಲ್ಲಿಗೆ ಪ್ರಿಯಾ ಗಂಡ ಬಂದಾಗ, ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ ಸರ್, ಮುದ್ದಾಗಿದೆ ಮಗು. ಅಷ್ಟರಲ್ಲಿ ಜಾನ್ ಬಂದು ಎಲ್ಲರೂ ಬನ್ನಿ ಎಂದು ಚರ್ಚ್ ಒಳಗೆ ಹೋಗಿ ಫಾದರ್ ಮುಂದೆ ನಿಂತು ಹುಡುಗ ಹುಡುಗಿ ಒಪ್ಪಿಗೆ ಕೇಳಿ ಉಂಗುರ ಬದಲಾಯಿಸಿ ಒಬ್ಬರಿಗೊಬ್ಬರು ಕಿಸ್ ಕೊಡುವರು. ಎಲ್ಲರೂ ಚಪ್ಪಾಳೆ ತಟ್ಟಿ ಸಂಭ್ರಮಿಸುವರು. ನಂತರ ಸ್ವಲ್ಪ ಹೊತ್ತಿಗೆ ಊಟ ಮಾಡಿ ಅಲ್ಲಿಂದ ಹೊರಡುವಾಗ ಲೀನಾ, ಪ್ರಿಯಾ ಮತ್ತು ಆರು ಹತ್ತಿರ ಬಂದು ಜಾನ್ ಕರೆದು, ಅಣ್ಣ ಆರು ಮತ್ತು ಪ್ರಿಯಾನ ಅರ್ಜುನ್ ಕಾರಲ್ಲಿ ಕಳುಹಿಸು ಅಂತ ಹೇಳ್ತಾಳೆ. ಓಕೆ, ಅರ್ಜುನ್ಗೆ ಹೇಳ್ತೀನಿ ಎಂದು ಅರ್ಜುನ್ ಕರೆದು, ಲೋ ಅರ್ಜುನ್, ಹೋಗುವಾಗ ಆರುನ ಹಾಗೆ ಅಲ್ಲೇ ಇದ್ದ ಪ್ರಿಯನ ತೋರಿಸಿ ಇವರನ್ನು ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗು. ಅರ್ಜುನ್ ಹ್ಞೂ ಸರಿ. ಆಗ ಆರು ಲೀನಾಗೆ ಕಾಲ್ಗೆಜ್ಜೆ ಗಿಫ್ಟ್ ಕೊಟ್ಟು, ಇದು ನೀನು ಇಷ್ಟಪಡ್ತೀಯಾ, ತಗೋ ನನ್ನ ಕಡೆಯಿಂದ ಗಿಫ್ಟ್ ಅಂತ ಕೊಡ್ತಾಳೆ. ಥ್ಯಾಂಕ್ಸ್ ಆರು ಅಂತ ಲೀನಾ ಹೇಳ್ತಾಳೆ. ಆಗ ಪ್ರಿಯಾ ಗಂಡ, ಹೋಗೋಣ ಪ್ರಿಯಾ? ಹ್ಞೂ ಹೋಗೋಣ ನಡೀರಿ ಅಂತ ಹೇಳ್ತಾಳೆ ಪ್ರಿಯಾ. ನಂತರ ಅರ್ಜುನ್ ನೋಡಿದಾಗ, ಹ್ಞೂ ಹೋಗೋಣ ಬನ್ನಿ ಎಂದು ಎಲ್ಲರೂ ಕಾರ್ ಹತ್ತುವರು. ಪ್ರಿಯಾ ಮತ್ತು ಆರು ಹಿಂದಗಡೆ ಕುಳಿತಾಗ ಆರು ಮುಖ ಕಾಣುವ ಹಾಗೆ ಕನ್ನಡಿ ಇಟ್ಟು ಡ್ರೈವ್ ಮಾಡುವನು ಅರ್ಜುನ್. ನಂತರ ಆರು ಮಾತಾಡಿ, ಏನು ಸರ್ ಹೇಗಿದ್ದೀರಾ? ಮನೆಯಲ್ಲಿನೂ ಅಕೌಂಟ್ ಹೇಳ್ಕೊಡ್ತೀರಾ ನಿಮ್ಮ ಸ್ಟೂಡೆಂಟ್ ಕಮ್ ಹೆಂಡ್ತಿಗೆ? ಯಾಕೆ ಸಿರಿ ಕಾಡೋದು ಸರ್, ಸಿರಿ ಅನ್ನಿ, ಮರ್ತಿದ್ದೀರಾ ನನ್ನ ಅಡ್ರೆಸ್ನ? ಹಾಗೇನಿಲ್ಲ, ನೆನಪಿದೆ, ಆದರೂ ವಯಸ್ಸಾಯಿತು ಸರ್ ಎಂದು ಜೋರಾಗಿ ನಗುವಳು. ಆಗ ಪ್ರಿಯಾ ತುಂಬ ಖುಷಿಪಟ್ಟು ಮನಸ್ಸಿನಲ್ಲಿ, ಹೀಗೆ ನಗ್ತಾ ಇರಬೇಕು ನೀನು ಎನ್ನುವಾಗ, ಮತ್ತೇನು ಸರ್ ಬೇರೆ ಹುಡುಗಿ ಸಿಕ್ಕಿದ್ದಿಲ್ವಾ ನಿಮಗೆ? ಎಲ್ಲ ಬಿಟ್ಟು ಇವಳನ್ನು ಮದುವೆ ಆದ್ರಿ. ಲೇ ನಿಂಗೇನು ಸಂಕಟ? ನಾನೇ ಇವರನ್ನು ಇಷ್ಟಪಟ್ಟು ಮದುವೆ ಆದೆ. ಅದಕ್ಕೆ ಆರು, ಹ್ಞೂ ಸ್ಟಡಿ ಬಿಟ್ಟು ಅವರ ಹಿಂದೆ ಸುತ್ತಿದ್ದು, ಪಾಠ ಕೇಳೋದು ಬಿಟ್ಟು ಸರ್ ಮುಖ ನೋಡ್ತಾ ಕುಳಿತಿದ್ದು ಅಂತ ಹೇಳ್ತಾ ಇರುವಾಗ ಅರ್ಜುನ್, ಹೋಗಲಿ ಬಿಡಿ, ಅದು ಅವರ ಲವ್ ಮ್ಯಾಟರ್, ನಿಮ್ಗೆ ಯಾಕೆ ಬೇಕು ಅಂತಾನೆ. ರೀ ನಿಮ್ಮ ಹೆಸರಿಗೆ ತಕ್ಕ ಹಾಗೆ ನೀವು ಇರಿ ಅಂತ ಗದರ್ತಾಳೆ ಆರು. ಆಗ ಪ್ರಿಯಾ ಆರು ಮುಖ ನೋಡಿದಾಗ, ಆರು, ಲೇ ಅವರ ಹೆಸರು ಅರ್ಜುನ್ ಅಂತೆ, ಅದರ ಮೀನಿಂಗ್ ಬಸವ ಅಂತ. ಅದಕ್ಕೆ ಮೂಕ ಬಸವಂತರ ಡ್ರೈವ್ ಮಾಡಲಿ. ರೀ ನನ್ನ ಕಾರಲ್ಲೇ ಕೂತು ನನಗೆ ಆವಾಜ್ ಆಗ್ತಿರಲ್ಲ ಅಂತಾನೆ ಅರ್ಜುನ್. ಲೇ ಲೀನಾಗೆ ಸ್ವಲ್ಪ ಕಾಲ್ ಮಾಡೆ, ಒಂಚೂರು ಬರುವಾಗನೂ ಕೂಡ ತುಂಬ ತಲೆ ತಿಂತಿದ್ರು ಕಣೆ. ಓಕೆ ಬೇಡ, ಸುಮ್ಮನೆ ಡ್ರೈವ್ ಮಾಡ್ತೀನಿ. ನಂತರ ಮನಸ್ಸಿನಲ್ಲಿ, ಈ ಹುಡುಗಿನ ಹೇಗೆ ಪಟಾಯಿಸೋದು, ಎಷ್ಟು ಗರಂ ಇದ್ದಾಳೆ, ನನ್ನ ಜೊತೆ ಹೀಗೆ ಮಾತಾಡ್ತಾಳೆ, ಆದರೆ ಬೇರೆಯವ್ರ ಜೊತೆ ಚೆನ್ನಾಗಿ ಮಾತಾಡ್ತಾಳೆ ಅಲ್ವಾ ಎನ್ನುವಾಗ ಆರು ಮತ್ತೆ, ಸರ್ ನನ್ನ ಫೀಸ್ ವಾಪಸ್ ಕೊಡಲೇ ಇಲ್ಲ ನೀವು? ಯಾವ ಫೀಸ್ ಸಿರಿ ಅಂತಾನೆ ಪ್ರಿಯಾ ಗಂಡ. ಸರ್ ಮರೆತಿದ್ದೀರಾ, ಲಾಸ್ಟ್ ಇಯರ್ ಫೈನಲ್ ಅಕೌಂಟ್ ಚಾಪ್ಟರ್ ಹೇಳೋದು ಮಾಡಲೇ ಇಲ್ಲ, ಫೀಸ್ ಮಾತ್ರ ಫುಲ್ ಈಸ್ಕೊಂಡಿದ್ರಿ ನೀವು. ಇದು ಮೋಸ ಅಲ್ವಾ? ಅಲ್ವೇನೆ ಪ್ರಿಯಾ? ಈಗಲೂ ಅದನ್ನು ಹೇಳಿಕೊಡಲ್ಲ ಕಣೆ. ಯಾಕೆ ಸರ್ ನಿಮಗೆ ಬರಲ್ವಾ ಎಂದು ನಗುವಾಗ, ಹಾಗಲ್ಲ ಸಿರಿ, ಆ ಚಾಪ್ಟರ್ ಅರ್ಥ ಮಾಡಿಕೊಳ್ಳೋದ್ರಲ್ಲೇ ಉಳಿದಿದ್ದ ಚಾಪ್ಟರ್ಗೂ ತೊಂದರೆ ಆಗುತ್ತೆ, ಮತ್ತೆ ಕನ್ಫ್ಯೂಸ್ ಕೂಡ ಆಗುತ್ತೆ. ಅದಕ್ಕೆ ಅದನ್ನು ಹೇಳೋದೇ ಇಲ್ಲ. ಎಕ್ಸಾಮಲ್ಲಿ ಅದು ಇದ್ರೂ ಚಾಯ್ಸ್ ಮೇಲೆ ಬೇರೆ ಚಾಪ್ಟರ್ ಮೇಲೆ ಫುಲ್ ಕ್ವಶನ್ ಪೇಪರ್ ಬಿಡಿಸಬಹುದು. ಹೌದು ಸರ್, ಅದು ನಿಜಾನೇ. ನಂತರ ಪ್ರಿಯಾ ಗಂಡ, ಅರ್ಜುನ್ ಇದೇ ಊರಲ್ಲಿ ನಿಲ್ಲಿಸಿ, ನಮಗೆ ಕೆಲಸ ಇದೆ, ಆಮೇಲೆ ನಾವು ಹೋಗ್ತೀವಿ. ಆಗ ಆರು ಮಾತನಾಡಿ, ಅಯ್ಯೋ ಸರ್, ಮೊದಲೇ ಹೇಳೋದಲ್ವಾ, ನಾನು ಅದೇ ವೆಹಿಕಲ್ನಲ್ಲಿ ಹೋಗ್ತಾ ಇದ್ದೆ, ಈಗೇನಾಯಿತು ಇದರಲ್ಲೇ ಬಂದಿದ್ದೀಯಾ, ಹೋಗು, ಅವರು ಡ್ರಾಪ್ ಕೊಡ್ತಾರೆ, ಈಗ ನೀ ಮುಂದೆ ಕೂರು, ಅವರಿಗೆ ಒಬ್ಬರಿಗೆ ಬೇಸರ ಆಗಬಹುದು. ಇಲ್ಲ ಸರ್, ಇಲ್ಲೇ ಕೂರ್ತೀನಿ, ಪರವಾಗಿಲ್ಲ. ನೀ ಅಲ್ಲಿ ಕೂತ್ರೆ ಇವರು ಡ್ರೈವರ್ ಆಗ್ತಾರೆ, ಅದಕ್ಕೆ ಹೇಳಿದೆ. ಆಗ ಅರ್ಜುನ್, ಏನು ಗುರುಗಳೇ ನೀವು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಡ್ರೈವರ್ ಮಾಡಿಬಿಟ್ರಲ್ಲ. ಆಗ ಪ್ರಿಯಾ ನಗುತ್ತಾ, ಹಾಗೇನೂ ಇಲ್ಲ ರೀ, ಆರು ಮುಂದೆ ಕೂರು ಬಾ ಎಂದು ಮುಂದೆ ಕೂರಿಸಿ, ಎಲ್ಲ ಮರೆತು ಖುಷಿಯಾಗಿರು. ಆಗ ಅಕೌಂಟ್ ಸರ್, ಸಿರಿ ಎಲ್ಲ ಮರೆತು ನಗ್ತಾ ಇರು, ಹೀಗೆ ಚೆನ್ನಾಗಿರುತ್ತೆ, ಕಾಲೇಜಲ್ಲಿ ಇದ್ದ ಹಾಗೆ ಇರು. ಸರಿ ಸರ್, ಟ್ರೈ ಮಾಡ್ತೀನಿ. ನಂತರ ಪ್ರಿಯಾ ಮಾತನಾಡಿ, ಇಲ್ಲಿ ಒಬ್ಬರು ರಿಲೇಟಿವ್ ಮನೆಗೆ ಹೋಗಬೇಕು, ಬಾಯ್ ಹೇಳಿ ಹೋಗುವರು. ನಂತರ ಅರ್ಜುನ್ ಮಾತನಾಡುವಾಗ, ರೀ ಪ್ಲೀಸ್ ಮಾತನಾಡಿಸಬೇಡಿ, ನಾ ಮಲಗ್ತೀನಿ ಎಂದಾಗ ಸುಮ್ಮನೆ ಡ್ರೈವ್ ಮಾಡುವನು ಅರ್ಜುನ್. ಸ್ವಲ್ಪ ಸಮಯದ ನಂತರ ಆರು ಮೊಬೈಲ್ ರಿಂಗ್ ಆಗುವಾಗ ಅರ್ಜುನ್, ರೀ ಡಾಕ್ಟರ್ ಎಂದು ಕರೆದಾಗ ಎಚ್ಚರವಾಗಿ, ಏನು, ನಿಮ್ಮ ಮೊಬೈಲ್ ರಿಂಗ್ ಆಗಿ ಕಟ್ ಆಯಿತು.
ಎಂದಾಗ ಮೊಬೈಲ್ ನೋಡಿ ಅದು ಅಜ್ಜಯ್ ಫೋನ್. ರಿಸೀವ್ ಮಾಡಿ ಹೇಳು ಅಜಯ್ ಅಂದಾಗ ಅದಕ್ಕೆ ಮದುವೆ ಫಿಕ್ಸ್ ಮಾಡಿದ್ದಾರೆ. ಹೌದಾ, ತುಂಬ ಖುಷಿಯಾಯಿತು ಕಣೋ. ಮನೆಯಲ್ಲಿ ಅತ್ತೆ ಮಾವ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಆದರೂ ನೀವು ಹೇಗಿದ್ದೀರಾ? ನಿಮ್ಮದೇ ಚಿಂತೆಯಾಗಿದೆ. ನಾ ಚೆನ್ನಾಗಿದ್ದೀನಿ ಕಣೋ. ಮದುವೆಗೆ ಬನ್ನಿ, ನಾ ಬರ್ತೀನಿ ಕರೀಲಿಕ್ಕೆ. ಒಂದು ಸ್ವಲ್ಪ ಅಪ್ಪ ಅಮ್ಮನಿಗೆ ನೀವೇ ಹೇಳಿದರೆ. ಹಾಂ ಹೇಳ್ತೀನಿ, ಆದರೂ ಮುಖ ತೋರಿಸೋ ಯೋಗ್ಯತೆ ಇಟ್ಕೊಂಡಿಲ್ಲ ಕಣೋ ನಾನು. ಎಲ್ಲ ನನ್ನಿಂದಾನೆ. ಹಾಗ್ಯಾಕೆ ಹೇಳ್ತೀರಾ ಅತ್ತಿಗೆ ಎಂದು ಆ ಮಾತನ್ನು ಅನ್ಬೇಡಿ ನೀವು. ಯಾರು ಆ ರೀತಿ ಅನ್ನಲ್ಲ ನಿಮಗೆ. ಅನ್ನೋದಕ್ಕೂ ಕೂಡ ಆಗೋದಿಲ್ಲ. ಅದಕ್ಕೆ ಅದು ನಿಮ್ಮ ದೊಡ್ಡ ಗುಣ ಕಣೋ. ಆದರೆ ನಾನು ಮತ್ತೆ ಕಣ್ಣೀರು ಬಂದು ಧ್ವನಿ ಬದಲಾದಾಗ, ಅತ್ತಿಗೆ ಈಗ ದುಃಖ ಪಡಬೇಡಿ. ನಾ ಇನ್ನೊಂದು ವಾರದಲ್ಲಿ ಬರ್ತೀನಿ. ಹ್ಞೂ ಬಾ, ಆದರೆ ಮದುವೆಗೆ ಮಾತ್ರ ಬೇಡ ಕಣೋ. ಅಲ್ಲಿ ಎಲ್ಲ ಜನ ಸೇರಿರ್ತಾರೆ. ಅದರಿಂದ ನಿಮಗೆ ನೋವು, ಅದಕ್ಕೆ ಬೇಡ ಅನ್ನೋದು. ನೀವು ನನ್ನ ಮದುವೆಗೆ ಬರಬೇಕು ಅಷ್ಟೇ. ಈಗ ಬಾಯಿ ಅತ್ತಿಗೆ ಎಂದು ಫೋನ್ ಕಟ್ ಮಾಡುವನು. ಫೋನ್ ಕಟ್ ಮಾಡಿ ಸುಮ್ಮನೆ ಕುಳಿತಾಗ ಅರ್ಜುನ್ ಅವಳ ಮುಖ ನೋಡಿದಾಗ, ರೀ ಇನ್ನೂ ಎಷ್ಟು ಹೊತ್ತು ಅಂತ ಕೇಳ್ತಾಳೆ. ಇನ್ನು ಅರ್ಧ ತಾಸು. ಓಕೆ, ಅರ್ಥ ಆಗುತ್ತೆ. ನಿಮ್ಮ ಮನೆಗೆ ಬಿಡ್ತೀನಿ. ಅದಕ್ಕೆ ಸರಿ, ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಆರು. ಅತ್ತೆ ಮಾವ ಎಂದಾಗ ಮನಸ್ಸಿನಲ್ಲಿ ಏನೋ ನೋವು ಆದಂತಾಗಿ ಕಣ್ಣು ಮುಚ್ಚಿ ಕುಳಿತಾಗ ಏನೇನೋ ದೃಶ್ಯಗಳು ಬಂದು ಜೋರಾಗಿ ಕಿರುಚುತ್ತಾಳೆ. ಅರ್ಜುನ್ ಕಾರ್ ನಿಲ್ಲಿಸಿ ಅವಳ ಕೈ ಹಿಡಿದು ರೀ ಡಾಕ್ಟ್ರೆ ಎಂದಾಗ, ಹಾಂ ಏನು? ಏನಿಲ್ಲ. ಅದಕ್ಕೆ ಅರ್ಜುನ್, ಸರಿ ನೀರು ತಗೊಳ್ಳಿ ಕುಡೀರಿ. ಹ್ಞೂ ಎಂದು ನೀರು ಕುಡಿದು ಕಾರಿನಿಂದ ಕೆಳಗೆ ಇಳಿದು ಮುಖ ತೊಳೆದು ಅಲ್ಲೇ ಕಾರ್ಗೆ ಬೆನ್ನು ಹಚ್ಚಿ ನಿಂತಾಗ, ಸರಿ ನಡೀರಿ ಅಂತಾಳೆ ಆರು. ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ. ಆದರೆ ನೋಡಿ ಅರ್ಜುನ್, ಇನ್ನು ಮುಂದೆ ನೀವು ಎಂದೂ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಬೇಡಿ. ಒಂದು ಕ್ಷಣ ಅರ್ಜುನ್ಗೆ ಗಾಬರಿಯಾಗುತ್ತೆ. ಸರಿ, ಈಗ ಬನ್ನಿ, ನಿಮ್ಮ ಮನೆಗೆ ಬಿಡ್ತೀನಿ. ನೀವು ಹೇಳ್ದಾಗೆ ಇನ್ನು ಮುಂದೆ ನಿಮ್ಮ ಕಣ್ಣಿಗೆ ಬೀಳಲ್ಲ ಎಂದು ಕಾರ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿಂದ ಅವರ ಮನೆಗೆ ಬಂದಾಗ ಸುಶೀಲಾ ಹಾಗೂ ಶಾಂತಪ್ಪ ಅವರು ಬಾಗಿಲ ಬಳಿಯಲ್ಲಿ ಕಾಯುತ್ತಿರ್ತಾರೆ. ಆರು ಕಾರ್ ಹಿಡಿದು ಸೀದಾ ತನ್ನ ರೂಮಿಗೆ ಹೋಗುವಳು. ಶಾಂತಪ್ಪ ಅವರು ಅರ್ಜುನ್ ಹತ್ತಿರ ಸಾಗಿ, ಬಾಪ ಒಳಗೆ. ಅರ್ಜುನ್, ಇಲ್ಲ ಅಂಕಲ್, ನಾನು ಹೊರಡ್ತೀನಿ, ಲೇಟ್ ಆಯಿತು. ಏನಾಗಲ್ಲ, ಇಲ್ಲಿವರೆಗೂ ಬಂದು ನನ್ನ ಮಗಳನ್ನು ಸೇಫಾಗಿ ಕರ್ಕೊಂಡು ಬಂದಿದ್ದೀಯ. ಆದರೆ ಅಂಕಲ್ ಪರವಾಗಿಲ್ಲ, ನೀವು ಒಳಗಡೆ ಬಾ ಅಂತ ತಾವೇ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ ಶಾಂತಪ್ಪ ಅವರು. ಒಳಗೆ ಬಂದಾಗ ಆರು ಎಲ್ಲಿನೂ ಕಾಣದೇ ಇದ್ದಾಗ ಸುಶೀಲಾ ಎಂದು ಕರೆದಾಗ, ಹಾಂ ಬಂದೆ. ಅವಳು ಸುಸ್ತಾಗಿದೆ, ಮಲಗ್ತಾಳಂತೆ ಎನ್ನುವ ಅರ್ಜುನ್ ನೋಡಿ ಕ್ಷಣ ಹಾಗೆ ನಿಂತಾಗ ಶಾಂತಪ್ಪ ಅವರು ಒಂದು ಕಪ್ ಟೀ ಮಾಡಿಕೊಂಡು ಬಾ ಹೋಗು ಅಂತ ಸುಶೀಲಾಗೆ ಹೇಳ್ತಾರೆ. ಆಗ ಅರ್ಜುನ್, ಆಂಟಿ ನನ್ನ ಹೆಸರು ಅರ್ಜುನ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ. ಲೀನಾ ಬ್ರದರ್ ನನ್ನ ಫ್ರೆಂಡ್. ನಾನು ನಿಮ್ಮ ಮಗಳು ನನ್ನ ಜೊತೆ ಬಂದಿದ್ರು. ಆದರೆ ಏನೋ ಒಮ್ಮೆ ಕಿರುಚಿ ತುಂಬ ಗಾಬರಿಯಾದರು. ಏನಾದರೂ ಪ್ರಾಬ್ಲಮ್ಮಾ? ಆಗ ಶಾಂತಪ್ಪ, ಹಾಗೇನೂ ಇಲ್ಲ ಅಪ್ಪ. ಹೇಗಿದ್ಲು ಅಲ್ಲಿ? ಎಲ್ಲರ ಜೊತೆ ನಗ್ತಾ ಇದ್ಲು ಅಂಕಲ್. ಆದರೆ ನನ್ನ ನೋಡಿದರೆ ಮಾತ್ರ ತುಂಬ ರಾಂಗ್ ಆಗಿದ್ರು. ತಪ್ಪು ತಿಳಿಬೇಡಿ ಆಂಟಿ, ಅವರ ನಡ್ಕೊಂಡಿದ್ದ ರೀತಿ ಹಾಗಿತ್ತು. ಅದಕ್ಕೆ ಏನಾದರೂ ನೋವಿನ ಘಟನೆ ಸಂಭವಿಸಿದೆಯಾ? ಆಗ ಆರು ರೂಮಿನಿಂದ ಹೊರಗಡೆ ಬಂದು, ನಿನ್ನ ಮುಖ ಕಣೋ ನೋವು ಕೊಡ್ತಾ ಇರೋದು. ಮರಿಬೇಕು ಅನ್ನೋದನ್ನು ಮತ್ತೆ ಕಣ್ಮುಂದೆ ಯಾಕೆ ಬರ್ತಾ ಇದೆಯಾ? ಇದ್ದು ಸತ್ತಂತೆ ಆಗಿದೆ ನನ್ನ ಜೀವನ. ನಾ ಆಗಲೇ ಹೇಳಿಲ್ಲ ಮತ್ತೊಮ್ಮೆ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಬೇಡ ಅಂತ. ಮತ್ತೆ ನನ್ನ ಮನೆ ಒಳಗೆ ಬಂದು ಕುಳಿತು ನನ್ನ ಕತೆ ಪುರಾಣ ಕೇಳ್ತಾ ಇದ್ದೀಯಾ ಎನ್ನುವಾಗ ತಲೆ ಸುತ್ತಿ ಬೀಳುವಳು. ಅರ್ಜುನ್ ಹಿಡಿಯಲು, ನನ್ನ ಮುಟ್ಬೇಡ ಕಣೋ, ನೀನು ಸತ್ತು ಹೋಗ್ತೀಯಾ ಎನ್ನುತ್ತಾ ಬೀಳುವಳು. ಆಗ ಸುಶೀಲಾ, ಶಾಂತಪ್ಪ ಗಾಬರಿಯಾಗಿ ಎದ್ದು ಅಲ್ಲಿಂದ ಹೋಗುವನು. ಹತ್ತಿರ ಬಂದು ಅವಳನ್ನು ಹಿಡಿದು ತೊಡೆ ಮೇಲೆ ಮಲಗಿಸಿಕೊಂಡು, ರೀ ನೀರು ಕೊಡಿ ಸ್ವಲ್ಪ ಬೇಗ. ಶಾಂತಪ್ಪ ಅವರು ಹ್ಞೂ ತಂದೆ ಎಂದು ನೀರು ತರಲು ಒಳಗೆ ಹೋದಾಗ ಸುಶೀಲಾ ಅವರು, ಅರ್ಜುನ್ ನೀ ಮನೆಗೆ ಹೋಗು, ಟೈಮ್ ತುಂಬ ಆಗಿದೆ. ಸಾರಿ, ನಿಂಗೆ ಟೀ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ. ಆಂಟಿ ಅದು ನೀ ಹೋಗಿರು, ಇವಳು ಆರಾಮಾಗ್ತಾಳೆ. ಸರಿ ಎಂದು ಅಲ್ಲಿಂದ ಅರ್ಜುನ್ ಹೋಗುವನು. ಈ ಕತೆ ಮುಂದುವರಿಯುವುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.